ನಗರದಲ್ಲಿ ಮಾದಕ ವಸ್ತು ತಯಾರಿಕಾ ಘಟಕ ಪತ್ತೆಯಾದ ಹಿನ್ನೆಲೆಯಲ್ಲಿ ಮೈಸೂರು ಪೊಲೀಸರು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮಾದಕ ವಸ್ತುಗಳ ಹಾವಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಎಚ್ಚರಿಕೆ ನೀಡಿದ್ದಾರೆ. ಗಾಂಜಾ ಮತ್ತು ಡ್ರಗ್ಸ್ ಅನ್ನ ನಿರಂತರವಾಗಿ ಮಾರಾಟ ಮಾಡುವವರನ್ನ ಗಡೀಪಾರು ಮಾಡಲಾಗುವುದು ಎಂದು ಅವರು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕಳೆದ 3 ದಿನಗಳಿಂದ ನಗರದಲ್ಲಿ ಪೊಲೀಸರು ನಿರಂತರ ಕಾರ್ಯಾಚರಣೆ ನಡೆಸಿದ್ದು ಈವರೆಗೆ 6 ಜನರನ್ನ ಬಂಧಿಸಲಾಗಿದೆ. ಕಾರ್ಯಾಚರಣೆಯ ಭಾಗವಾಗಿ 100ಕ್ಕೂ ಹೆಚ್ಚು ಜನರನ್ನ ಪರೀಕ್ಷೆಗೊಳಪಡಿಸಲಾಗಿತ್ತು. ಈ ಪರೀಕ್ಷೆಯಲ್ಲಿ 60ಕ್ಕೂ ಹೆಚ್ಚು ಜನರು ಗಾಂಜಾ ಸೇವಿಸಿರುವುದು ಪತ್ತೆಯಾಗಿದ್ದು ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಮಾದಕ ವಸ್ತುಗಳ ವಿರುದ್ಧ ಈ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ತಿಳಿಸಿದರು. ಇದು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್. ಇದು ಸರ್ ಈ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟ್ ಅನ್ನ ಈಗ ಜಾರಿಗೆ ತರಿಸಿದ್ದಾರೆ. ಮೊದಲು ಸರ್ ಜನಸ್ನೇಹಿ ಪೊಲೀಸ್ ಅನ್ನೋದನ್ನ ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದ್ರ ಜೊತೆಗೆ ಈಗ ಮನೆಗೆ ಪೊಲೀಸ್ ಅಂದ್ರೆ ಅವರು ಏನಾದ್ರು ತೊಂದರೆ ಇದ್ರೆ ನಮ್ಮ ಹತ್ರ ಬರ್ತಾ ಇದ್ರು. ಬಟ್ ಈಗ ನಾವೇ ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವ್ರಲ್ಲಿ ಏನಾದ್ರು ತೊಂದರೆ ಇದ್ರೆ, ಅವ್ರಲ್ಲಿ ಏನಾದ್ರು ಕಷ್ಟ ಇದ್ರೆ, ಅಥವಾ ಮನೇಲಿ ಹೆಣ್ಮಕ್ಳು ಮಾತ್ರ ಇದ್ರೆ, ವೃದ್ಧರು ಇದ್ರೆ, ಅವ್ರಿಗೇನಾದ್ರು ಸಹಾಯ ಬೇಕಿದ್ರೆ ಆ ತರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ. ನಮ್ದು ಏನು ಬೀಟ್ ಅಂತ ಇದೆ ಆ ಬೀಟ್ ನ ನಾವು ವಿಂಗಡಣೆ ಮಾಡ್ಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸ್ಗೆ ಮನೆಯನ್ನ ಅಲಾಟ್ ಮಾಡಿದೀವಿ. ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದ್ರೆ ಒಂದೊಂದು ಕ್ಲಸ್ಟರ್ಗೆ 40ರಿಂದ 50 ಮನೆ ಇದ್ರೆ ಆ ತರ 2 ರಿಂದ 3 ಕ್ಲಸ್ಟರ್ ಒಬ್ಬ ಬೀಟ್ ಕಾನ್ಸ್ಟೇಬಲ್ಗೆ ಬರುತ್ತೆ. ಸೊ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು, ಜಾಬ್ ವೆರಿಫಿಕೇಶನ್ ಬಗ್ಗೆ ಇರ್ಬೋದು, ಅಥವಾ FIR ಹಾಕಿದ ಬಗ್ಗೆ ಇರ್ಬೋದು, ಪೆಟಿಷನ್ ಬಗ್ಗೆ ಇರ್ಬೋದು, ಟ್ರಾಫಿಕ್ ರಿಲೇಟೆಡ್ ಅಥವಾ ಅನುಮಾನಾಸ್ಪದವಾಗಿ ಯಾರಾದ್ರೂ ಇಲ್ಲಿ ಓಡಾಡ್ತಾ ಇದ್ರೆ ಅಥವಾ ಅವ್ರಿಗೇನಾದ್ರು ಇನ್ಫಾರ್ಮೇಶನ್ ಕೊಡ್ಬೇಕಾಗಿದ್ರೆ ಈಗೆಲ್ಲ ಆಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು. ಅದ್ರ ಜೊತೆಗೆ ನಾವು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. 112 ಬಗ್ಗೆ ಇರ್ಬೋದು ಅಥವಾ 1930 ಸೈಬರ್ ಅಪರಾಧ ಬಗ್ಗೆ ಇರ್ಬೋದು, ಬೇರೆ ಅಪರಾಧಗಳು ಏನೇನ್ ನಡೀತಾ ಇದೆ ಅದ್ರ ಬಗ್ಗೆನೂ ನಾವು ವಿಮೆನ್ ಹೊಸ ಲಾಸ್ ಏನ್ ಬಂದಿದೆ, ಕಾನೂನು ಏನೇನಿದೆ, ಈಗ ಪೋಕ್ಸೋ ಆಕ್ಟ್ ಇರ್ಬೋದು, ಅದ್ರ ಬಗ್ಗೆನೂ ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನ ಮೂಡಿಸ್ತೀವಿ. ಲಾಸ್ಟ್ 3 days ಇಂದ ನಾವು ಪ್ರತಿ ಸಿಟಿಲಿ ಎಲ್ಲಾ ಏರಿಯಾದಲ್ಲೂ ಹೋಗ್ಬಿಟ್ಟು ಕಾಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದೀವಿ, ರೇಡ್ಸ್ ನ ಮಾಡ್ತಾ ಇದೀವಿ. ಸೊ ಲಾಸ್ಟ್ 3 days ಇಂದ ನಾವು ಮೋರ್ ದೆನ್ 100 ಜನರನ್ನ ವಶಕ್ಕೆ ತಗೊಂಡಿದೀವಿ. ಅದನ್ನ ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನು ಪಾಸಿಟಿವ್ ಬರುತ್ತೆ, ಯಾರು ಗಾಂಜಾ ಹಾಕೊಂಡಿರ್ತಾರೆ ಆ ತರದವ್ರಿಗೆ, ಯಾರು ಸೇವನೆ ಮಾಡಿರ್ತಾರೆ ಅವ್ರಿಗೆ ನಾವು ಕೇಸನ್ನ ಹಾಕ್ತಾ ಇದೀವಿ. ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸ್ ಸಹ ರೇಡ್ ಮಾಡ್ತಾ ಇದೀವಿ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನಾದ್ರು ಕೊಡ್ತಾ ಇದಾರಾ ಅಂತ ಹೇಳಿ. ಬೇರೆ ಏನು ಪೆಡ್ಲರ್ಸ್ ಇದಾರ ಅವ್ರ ಮೇಲೇನು ಕೇಸ್ ಮಾಡ್ತಾ ಇದೀವಿ. ಸೊ ಸುಮಾರು ನಾವು 60 ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನ ಮಾಡಿದೀವಿ. ಮತ್ತೆ ಬೇರೆನು ನಾವು 6 ರಿಂದ 7 ಕೇಸನ್ನ ಮಾಡ್ತೀವಿ. 6 ಜನ. 190 ಕೋಟಿ ಎಷ್ಟು ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೇಳಿ ಮುಂಬೈ ಪೊಲೀಸರು ಪ್ರೆಸ್ ನೋಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಗೊತ್ತಿದೆ ಹೇಗೆ? ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್ ಅದು. ನಮ್ಮ ಲೋಕಲ್ ಪೊಲೀಸ್ ಏನು ಇದ್ರು ಅವರು ನಮ್ಮ ಪೊಲೀಸ್ ಮತ್ತೆ ಅವರು ಹೋಗ್ಬಿಟ್ಟು ಅದನ್ನ ರೇಡ್ ಮಾಡಿರೋದು. ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ. ಮೊದಲೇ ದಿನದಲ್ಲಿ ಏನು 14.8 kg ಇದು ಸಿಕ್ಕಿತ್ತು, ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು. ಮತ್ತೆ ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು. ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ, ವಾಟರ್ ಅನ್ನ kg ಅಂತ ಹೇಳಿ. ಅವ್ರ ಮಾಜರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ. ಬಟ್ ಅವ್ರು ಅಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ. ಅವರು ಆತರ ಪ್ರೆಸ್ ಮೀಟ್ ಮುಂಬೈಲಿ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ, ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು. ಹೌದು, FIR ಮಾಡಿದೀವಿ. ನಮ್ಮಲ್ಲೂ ಸಹ ನಾವು FIR ಮಾಡಿದೀವಿ, ತನಿಖೆ ನಡೀತಿದೆ. ಇಲ್ಲ, ಈಗ ನಾವು FIR ನಾವು ಒಂದು ಮಾಡ್ಕೊಂಡಿದೀವಿ. ಅದನ್ನ ತನಿಖೆ ಮಾಡ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಹೇಳ್ತೇನೆ. ಸಾರ್ವಜನಿಕರ ಸಹಕಾರ ಯಾವ ರೀತಿ ಬೇಕಾಗ್ತದೆ? ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರ ಸಹಕಾರ ಇದ್ರೇನೆ ನಮ್ಗೆ ಎಷ್ಟೊಂದು ಕೈ ಜೋಡಿಸಿದ್ರೇನೆ ಒಂದೊಂದು ಕೆಲಸ ಆಗತ್ತೆ. ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ, ದಿನ ಹೋಗ್ತಾ ಇದ್ದೀವಿ, ರಾತ್ರಿ ಎಲ್ಲ ನಾವು 12 ಗಂಟೆ 1 ಗಂಟೆವರೆಗೂ ಮಾಡ್ತಾ ಇದ್ದೀವಿ. ಸೊ ಅವರಿಂದ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆ ಡೆಫಿನೆಟ್ಲಿ ಅದನ್ನ ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು, ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು.
ಸೊ ಈ ಮನೆ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ಥ್ರೂ ಈ ಮೆಸೇಜ್ ಅನ್ನ ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡಕ್ಕೆ ಡೆಫಿನೆಟ್ ಆಗಿ ನಾವು ಸ್ಪೆಷಲಿ ಗಾಂಜಾ ವಿಚಾರವಾಗಿ ಪದೇ ಪದೇ ರಿಪೀಟೆಡ್ ಅಫೆಂಡರ್ಸ್ ಗಳಿದ್ದಾರೆ ಮತ್ತೆ ಜಾಮೀನು ಹೋಗ್ತಾರೆ ಬರ್ತಾರೆ ಮಾಡ್ತಾರೆ ಇಂಥವ್ರು ಗಡಿಪಾರ್ಗೆ ಏನಾದ್ರು ತಾವು ಹೌದು, ನಾವೀಗ ಗಡಿಪಾರ್ಗುನು ನಾವು ಸಾಕಷ್ಟು ರೆಡಿ ಮಾಡ್ಕೊಂಡಿದೀವಿ. ಮತ್ತೆ ಅದ್ರ ಜೊತೆಗೆ ಪಿಟ್ NDPS ಅಂತ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀವಿ. ಡ್ರಗ್ಸ್ ಹಾವಳಿಯಿಂದ ಮೈಸೂರಿನ ಪೊಲೀಸ್ ಪಡೆ ಹೈ ಅಲರ್ಟ್ ಘೋಷಿಸಿದ್ದು, ಡ್ರಗ್ಸ್ ಹಾವಳಿಗೆ ಕಡಿವಾಣ ಹಾಕಲು ಪಣ ತೊಟ್ಟಿರುವ ಮೈಸೂರು ನಗರ ಪೊಲೀಸರು ಹಲವು ಮೆಡಿಕಲ್ ಸ್ಟೋರ್ಗಳು, ಲಾಡ್ಜ್ಗಳು, ಗೋದಾಮುಗಳು ಮತ್ತು ಪಿಜಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ತೀವ್ರ ತಪಾಸಣೆ ನಡೆಸಿದ್ದಾರೆ. ಮೈಸೂರು ನಗರದ ಪ್ರಮುಖ ಠಾಣೆಗಳಾದ ಲಷ್ಕರ್ ಮತ್ತು ಕೃಷ್ಣರಾಜ ಠಾಣಾ ವ್ಯಾಪ್ತಿಗಳಲ್ಲಿ ಈ ತಪಾಸಣಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು, ದಾಳಿ ವೇಳೆ ಹಲವು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಮೈಸೂರು ನಗರವನ್ನು ಡ್ರಗ್ಸ್ ಮತ್ತು ಗಾಂಜಾ ಮುಕ್ತವನ್ನಾಗಿ ಮಾಡುವ ಗುರಿಯೊಂದಿಗೆ ಪೊಲೀಸರು ಈ ಬೃಹತ್ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಡ್ರಗ್ಸ್ ತಯಾರಿಕಾ ಘಟಕದ ಪತ್ತೆಯು ನಗರದಲ್ಲಿ ಮಾದಕ ವಸ್ತುಗಳ ಜಾಲ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದನ್ನು ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ತೀವ್ರ ಕಾರ್ಯಾಚರಣೆಗಳನ್ನು ನಡೆಸುವ ಸಾಧ್ಯತೆ ಇದೆ. ಇವತ್ತು ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಬಹಳ ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಇದುವರೆಗೆ ಮೇಡಮ್ ಇವಾಗ ತಾನೇ ಹೇಳಿದ್ರು, ನೀವು ಪೊಲೀಸ್ನ ಹುಡಿಕೊಂಡು ಹೋಗ್ಬೇಕಾಗಿತ್ತು, ಈಗ ನಿಮ್ಮ ಕಷ್ಟ ಕೇಳಕ್ಕೆ ನಾವೇ ಮನೆ ಹತ್ರ ಬರ್ತೀವಿ ಅಂತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲ ಶುರು ಮಾಡಿದ್ದೀವಿ ಅಂತ. ಈಗ ಬಹಳ ಒಳ್ಳೆ ಕೆಲಸ. ಈಗಾಗಲೇ ನಮ್ಮ ಮಿತ್ರರೆಲ್ಲ ಕೇಳಿದ್ರಿ ಪ್ರಶ್ನೆಗಳನ್ನ, ಮೈಸೂರಲ್ಲಿ ಏನೇನು ಆಗ್ತಾ ಇದೆ ಡ್ರಗ್ಸು ಅದ್ರ ಬಗ್ಗೆ ಎಲ್ಲ, ಅದನ್ನ ಅವ್ರಿಗೆ ಏನೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ಇಲಾಖೆಯವರು ಬಹಳ ಇನ್ನೂ ಅವೇರ್ನೆಸ್ ಹೆಚ್ಚಿಗೆ ಆಗಿರೋದ್ರಿಂದ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಾನು ಗ್ರಾಮದ ಪರವಾಗಿ ಸ್ವಾಗತ ಮಾಡ್ತೀನಿ. ಮತ್ತೆ ಅವ್ರಿಗೆ ಯಾವುದೇ ರೀತಿ ಸಹಾಯ ಸಹಕಾರ ನಮ್ಮಿಂದ ನಾವು ಸದಾ ಅವ್ರ ಜೊತೆ ಇರಲಿಕ್ಕೆ ಬಯಸ್ತೀವಿ.